ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಶಾಂತಿ ನಮ್ಮನ್ನ ಆಳ್ವಿಕೆ ಮಾಡಲಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12-15 ವಾಕ್ಯ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಶಾಂತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನ ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದುದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಆಮೆನ್. ಶಾಂತಿಯ ಗ್ರೀಕ್ ಪದವು ಐರೆನೆನ್ ಆಗಿದೆ. ಇದು ವ್ಯಕ್ತಿಯ ಕ್ಷೇಮಾಭಿವೃದ್ಧಿ ಎಂದು ಸೂಚಿಸುತ್ತದೆ. ಶಾಂತಿಯ ಇಬ್ರು ಪದವು ಶಾಲೋಮ್ ಆಗಿದೆ. ಇದರರ್ಥ ಸಂಪೂರ್ಣತೆ, ಯಾವುದಕ್ಕೂ ಕೊರತೆ ಇಲ್ಲ, ಏನು ಮುರಿದು ಹೋಗಿಲ್ಲ, ಪುನಃಸ್ಥಾಪಿಸಲಾಗಿದೆ, ಅತಿ ಮಹತ್ವದ ಸಮೃದ್ಧಿ ಮತ್ತು ಸಂಪೂರ್ಣವಾಗಿದೆ. ಶಾಂತಿಯು ಆತ್ಮದ ಫಲ ಮತ್ತು ದೇವರ ರಕ್ಷಾ ಕವಚದ ಭಾಗವಾಗಿದೆ. ಆರಂಭಿಕ ವಾಕ್ಯದಲ್ಲಿ ಜನರು ತಮ್ಮ ಹೃದಯದಲ್ಲಿ ದೇವರ ಶಾಂತಿ ಆಳ್ವಿಕೆ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ. ಆಮೆನ್. ಆಳವಾಗಿ ಧ್ಯಾನಿಸೋಣ. 12-14 ವಾಕ್ಯಗಳಲ್ಲಿ ಪೌಲನು ನಂಬುವವರು ಅನುಸರಿಸಬೇಕಾದ 8 ಸಕಾರಾತ್ಮಕ ಅಂಶಗಳನ್ನು ನೀಡಿದ್ದಾನೆ. ಇಲ್ಲಿ ವಿಶ್ವಾಸಿಗಳು ಅನುಸರಿಸಲು ಅವನು 2 ಹೆಚ್ಚುವರಿ ಆದರ್ಶಗಳನ್ನು ಸೇರಿಸುತ್ತಾನೆ. ಮೊದಲನೆಯದಾಗಿ ಪೌಲನು ವಿಶ್ವಾಸಿಗಳನ್ನ ಶಾಂತಿಯಿಂದ ಬದುಕಲು ಕರೆ ನೀಡುತ್ತಾನೆ. ಆತ್ಮನ ಫಲದ ಭಾಗವಾದ ಶಾಂತಿ. ಈ ಪತ್ರಿಕೆಯಲ್ಲಿ ನಮ್ಮ ತಂದೆಯಾದ ದೇವರಿಂದ ನಮಗೆ ಕೃಪೆಯು ಶಾಂತಿ ಬರುತ್ತದೆ ಎಂದು ಗುರುತಿಸಲಾಗಿದೆ. ಶಿಲುಬೆಯ ರಕ್ತದ ಮೂಲಕ ನಾವು ದೇವರೊಂದಿಗೆ ಶಾಂತಿಯನ್ನು ಪಡೆಯುತ್ತೇವೆ. ಕೊಲೊಸ್ಸೆ 1:20. ಇದು ನಮ್ಮ ಹೃದಯದಲ್ಲಿ ಆಡಳಿತ, ಅಂದರೆ ನಾವು ಹೇಗೆ ಬದುಕುತ್ತೇವೆ ಎಂಬುದರ ನಿಯಂತ್ರಣ ವಹಿಸುತ್ತದೆ. ವಿಶ್ವಾಸಿಗಳು ಪರಸ್ಪರರ ನಡುವೆ ಹಿಂಸಾಚಾರ ಅಥವಾ ಜಗಳದಲ್ಲಿ ಬದುಕಲು ಕರೆಯುವುದಿಲ್ಲ, ಆದರೆ ಶಾಂತಿಯಿಂದಿರಲು ಕರೆಯಲಾಗಿದೆ. ಈ ಹೇಳಿಕೆಯ ಸಂದರ್ಭವನ್ನು ನೆನಪಿಟ್ಟುಕೊಳ್ಳುವುದು ಬಹು ಮುಖ್ಯ. ಸಂತೋಷದ ಭಾವನೆಗಳು ಎಂಬ ಅರ್ಥದಲ್ಲಿ ಪೌಲ ಶಾಂತಿಯನ್ನು ಉಲ್ಲೇಖಿಸುತ್ತಿಲ್ಲ. ಹಿಂದಿನ ವಾಕ್ಯಗಳಲ್ಲಿ ಕ್ರೈಸ್ತರು ಪರಸ್ಪರ ಸಹಿಸಿಕೊಳ್ಳುವ, ಪ್ರೀತಿಸುವ ಮತ್ತು ಬೆಂಬಲಿಸುವ ಅಗತ್ಯವನ್ನ ಅವನು ಚರ್ಚಿಸುತ್ತಿದ್ದನು. ಈ ವಾಕ್ಯದಲ್ಲಿ ಶಾಂತಿಯನ್ನು ಉಲ್ಲೇಖಿಸಿದ ನಂತರ ಪೌಲ ಮತ್ತೊಮ್ಮೆ ವಿಶ್ವಾಸಿಗಳ ಏಕತೆಯ ಬಗ್ಗೆ ಮಾತಾಡುತ್ತಾನೆ. ಕ್ರಿಸ್ತನು ತಲೆಯಾಗಿ ನಾವೆಲ್ಲರೂ ಆತ್ಮಿಕ ದೇಹದ ಭಾಗವಾಗಿದ್ದೇವೆ. ಅದು ಸಭೆಯಾಗಿದೆ. ದೇಹದೊಳಗಿನ ಶಾಂತಿಗೆ ಅದರ ಭಾಗಗಳ ನಡುವೆ ಶಾಂತಿ ಬೇಕು. ವಿಶ್ವಾಸಿಗಳ ಪ್ರತಿಯೊಂದು ಗುಂಪು ಕೆಲವೊಮ್ಮೆ ಆಂತರಿಕ ಸಂಘರ್ಷವನ್ನು ಅನುಭವಿಸುತ್ತದೆ. ಆದರೆ ಶಾಂತಿಯನ್ನು ಹುಡುಕುವುದು, ಕ್ರಿಸ್ತನ ಪ್ರೀತಿ ಎಲ್ಲ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ನಮಗೆ ಸಹಾಯ ಮಾಡುತ್ತದೆ. ಎರಡನೆಯ ಅಂಶ, ಈ ವಾಕ್ಯದಲ್ಲಿ ಪೌಲನು ಉಲ್ಲೇಖಿಸಿದ್ದು ಸರಳವಾಗಿದೆ. ಕೃತಜ್ಞತಾ ಮನೋಭಾವ. ಪೌಲನು ಈ ಪತ್ರಿಕೆಯಲ್ಲಿ ಅನೇಕ ಬಾರಿ ಧನ್ಯವಾದಗಳನ್ನು ಉಲ್ಲೇಖಿಸುತ್ತಾನೆ. ಇದು ಕ್ರೈಸ್ತರ ಜೀವನದಲ್ಲಿ ಕೃತಜ್ಞತೆಯ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಕೊಲೊಸ್ಸೆ 1:3, 2:7, 3:16-17, 4:2. ಈ ಅಧ್ಯಾಯದಲ್ಲಿ ಪೌಲನು ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ಜೀವಿಸುವ ಬಗ್ಗೆ ಅನುಯಾಯಿಗಳಿಗೆ, ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಸ್ಪಷ್ಟ ಸೂಚನೆಗಳನ್ನು ನೀಡುತ್ತಾನೆ. ವಿಶ್ವಾಸಿಗಳು ಕ್ರಿಸ್ತನಿಂದ ರಕ್ಷಿಸಲ್ಪಟ್ಟಿರುವುದರಿಂದ ಅವರು ನಂಬಿಕೆಯಿಲ್ಲದವರನ್ನ ಬಲೆಗೆ ಬೀಳಿಸುವ ಪಾಪಗಳಿಗೆ ಒಳಗಾಗಬಾರದು. ಲೈಂಗಿಕ ಅನೈಕ್ಯತೆ, ಅಸೂಯೆ, ನಿಂದೆ ಮತ್ತು ಸೇಡು ಕ್ರೈಸ್ತರ ಜೀವನದ ಭಾಗವಾಗಿರಬಾರದು. ಬದಲಾಗಿ ವಿಶ್ವಾಸಿಗಳು ಸೈರಣೆ, ನಮ್ರತೆ, ತಾಳ್ಮೆ ಮತ್ತು ಕ್ಷಮೆಯನ್ನು ಪ್ರದರ್ಶಿಸಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಅನುಯಾಯಿಗಳು ಪ್ರೀತಿಯನ್ನ ತೋರಿಸಬೇಕು. ಪತಿ, ಹೆಂಡತಿಯರು, ಮಕ್ಕಳು, ಸೇವಕರು ಸೇರಿದಂತೆ ಕ್ರೈಸ್ತರ ಮನೆಗಳಲ್ಲಿ ವಾಸಿಸುವವರಿಗೆ ಪೌಲನು ನಿರ್ದಿಷ್ಟ ಸೂಚನೆಗಳನ್ನು ನೀಡುತ್ತಾನೆ. ಹಲ್ಲೆಲೂಯಾ, ಆಮೆನ್. ಕೃಪೆಯಿಂದ ಹಾಡುವುದು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17 ವಾಕ್ಯ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆಯನ್ನ ನೆನಪಿಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.